ನೀವು ಯೂನಿವರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಮಾತಾಡಿದ್ರೆ ನಿಮ್ಗೆ ಬೇಕಾಗಿರುವ ಯಾವ ವಿಷಯವನ್ನ ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಯಾಕಂದ್ರೆ ಯೂನಿವರ್ಸ್ ಪ್ಯೂರ್ ಎನರ್ಜಿ, ಅದು ನಿರಂತರವಾದ ವೈಬ್ರೇಷನ್ ನಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಮಾತನ್ನ ಪ್ರತಿ ಕ್ಷಣ ಕೇಳ್ತಾ ಇರುತ್ತೆ ಮತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಅದಕ್ಕೆ ಗ್ರೇಟ್ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ಒಂದು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಯೂನಿವರ್ಸ್ ನ ಸೀಕ್ರೆಟ್ ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಎನರ್ಜಿ ಮತ್ತು ವೈಬ್ರೇಷನ್ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ. ಈ ವಿಷಯ ನಿಕೋಲಾ ಟೆಸ್ಲಾ ಒಬ್ರೇ ಹೇಳಲಿಲ್ಲ. ಕ್ವಾಂಟಮ್ ಫಿಸಿಕ್ಸ್ ಮತ್ತು ಬೇರೆ ಕ್ವಾಂಟಮ್ ಸೈನ್ಸ್ ನ ಸ್ಟಡಿ ಮಾಡಿದ ತುಂಬಾ ಸೈಂಟಿಸ್ಟ್ ಕೂಡ ಯೂನಿವರ್ಸ್ ನ ಎನರ್ಜಿ ಮತ್ತು ವೈಬ್ರೇಷನ್ ದೃಷ್ಟಿಯಿಂದಲೇ ನೋಡ್ತಾರೆ. ಅಷ್ಟೇ ಅಲ್ಲ, ಸೈಂಟಿಸ್ಟ್ ಇದನ್ನ ರಿಸರ್ಚ್ ಮಾಡೋಕ್ಕಿಂತ ತುಂಬಾ ಮೊದಲೇ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವ ಸ್ಪಿರಿಚುವಲ್ ಟೀಚರ್ಸ್, ಸ್ಪಿರಿಚುವಲ್ ಗುರುಸ್ ಇದೇ ವಿಷಯವನ್ನ ಹೇಳ್ತಾ ಬಂದಿದ್ದಾರೆ. ಯೂನಿವರ್ಸ್ ಯಾವಾಗ್ಲೂ ನಮ್ಮೊಳಗಿನ ಮಾತನ್ನ ಕೇಳ್ತಾ ಇರುತ್ತೆ ಮತ್ತು ನಾವು ಕಳಿಸುವ ಎನರ್ಜಿಗೆ ತಕ್ಕ ರೆಸ್ಪಾನ್ಸ್ ಕೊಡುತ್ತೆ ಅಂತ ಅವರು ತುಂಬಾ ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ನೀವು ಒಳ್ಳೆಯ ಲೈಫ್ ಮತ್ತು ನಿಮ್ಗೆ ಬೇಕಾದ ರಿಯಾಲಿಟಿ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯೂನಿವರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋದು ತುಂಬಾ ಮುಖ್ಯ. ಒಂದು ವಿಷಯನ ಯಾವತ್ತು ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಅಟೆನ್ಷನ್ ಎಲ್ಲಿ ಇರುತ್ತೋ ನಿಮ್ಮ ಎನರ್ಜಿ ಕೂಡ ಅಲ್ಲಿಗೆ ಹೋಗುತ್ತೆ. ಕೊನೆಗೆ ಅದೇ ನಿಮ್ಮ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾದ್ರೆ ಯೂನಿವರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಹೇಗ್ ಮಾಡ್ಬೇಕು ಅಂತ ಇವತ್ ನಾನ್ ನಿಮ್ಗೆ 5 ಸಿಂಪಲ್ ವೇಸ್ ನ ಶೇರ್ ಮಾಡ್ತೀನಿ. ನೀವು ಒಂದನ್ನ ಫಾಲೋ ಮಾಡಬಹುದು ಅಥವಾ 5 ಫಾಲೋ ಮಾಡಬಹುದು. ಆಲ್ರೆಡಿ ನಾವೆಲ್ಲ ಇವುಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡ್ತಿದ್ದೇವೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಕಾನ್ಶಿಯಸ್ಲಿ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಟೆಪ್ ನಂಬರ್ 1, ಲಾ ಆಫ್ ವೈಬ್ರೇಷನ್. ಯೂನಿವರ್ಸ್ ಜೊತೆ ನಾವು ಡೀಪ್ ಲೆವೆಲ್ ಅಲ್ಲಿ ಕಮ್ಯುನಿಕೇಟ್ ಮಾಡೋದು ನಮ್ಮ ವೈಬ್ರೇಷನ್ ಮೂಲಕ. ಅದಕ್ಕೆ ಒಂದು ಫೇಮಸ್ ಲೈನ್ ಇದೆ, ನೀವು ಬಯಸಿದನ್ನ ಅಟ್ರಾಕ್ಟ್ ಮಾಡಲ್ಲ, ನೀವು ಯಾರಾಗಿದ್ದೀರೋ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ. ಇದನ್ನ ಕೇಳಿದಾಗ ರಿಚ್ ಆಗ್ಬೇಕು ಅಂದ್ರೆ ಮೊದ್ಲೇ ರಿಚ್ ಇರ್ಬೇಕಾ ಅಂತ ಅನ್ಸಬಹುದು. ಇಲ್ಲ, ಇಲ್ಲಿ ನೀವು ಯಾರು ಅಂದ್ರೆ ನಿಮ್ಮ ವೈಬ್ರೇಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಬಯಸಿದನ್ನ ಅಟ್ರಾಕ್ಟ್ ಮಾಡಲ್ಲ, ನಿಮ್ಮ ವೈಬ್ರೇಷನ್ ಗೆ ಮ್ಯಾಚ್ ಆಗಿರೋದನ್ನ ಅಟ್ರಾಕ್ಟ್ ಮಾಡ್ತೀರಾ. ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನು ರಿಪೀಟ್ ಆಗ್ತಾ ಇದೆಯೋ ಅದು ನಿಮ್ಮ ವೈಬ್ರೇಷನ್ ನ ರಿಫ್ಲೆಕ್ಷನ್. ಹಾಗಾದ್ರೆ ಈ ವೈಬ್ರೇಷನ್ ಎಲ್ಲಿಂದ ಬರುತ್ತೆ? ನೀವು ಯೋಚಿಸೋ ರೀತಿ, ನಂಬಿಕೆಗಳು, ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸಸ್ ಇವೆಲ್ಲ ಸೇರಿ ನಿಮ್ಮ ವೈಬ್ರೇಷನ್ ನ ಕ್ರಿಯೇಟ್ ಮಾಡುತ್ತೆ. ಮನಿ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಮನಿ ರಿಲೇಟೆಡ್ ಆಪರ್ಚುನಿಟೀಸ್ ಈಸಿಯಾಗಿ ಅಟ್ರಾಕ್ಟ್ ಆಗಬಹುದು. ಆದ್ರೆ ನಿಮ್ಮೊಳಗೆ ನಂಗೆ ಆಗಲ್ಲ, ನನ್ನ ಲಕ್ ಕೆಟ್ಟಿದೆ, ನಾನು ಡಿಸರ್ವ್ ಮಾಡಲ್ಲ ಅನ್ನೋ ಬಿಲೀಫ್ಸ್ ಇದ್ರೆ ಅದೇ ವೈಬ್ರೇಷನ್ ಯೂನಿವರ್ಸ್ ಗೆ ಹೋಗುತ್ತೆ. ಆಗ ಅದೇ ತರ ರಿಸಲ್ಟ್ಸ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಯೂನಿವರ್ಸ್ ಯಾವಾಗ್ಲೂ ನಿಮ್ಗೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ, ಆದ್ರೆ ಅದು ನಿಮ್ಮ ವೈಬ್ರೇಷನ್ ಗೆ ತಕ್ಕ ರೆಸ್ಪಾನ್ಸ್ ನ ಕೊಡುತ್ತೆ. ಅದಕ್ಕೆ ನಿಮ್ಮ ಲೈಫ್ ಅಲ್ಲಿ ಹೆಚ್ಚು ಪಾಸಿಟಿವಿಟಿ, ಲವ್, ಹ್ಯಾಪಿನೆಸ್, ಸಕ್ಸಸ್ ಮತ್ತು ಒಳ್ಳೆ ಮ್ಯಾನಿಫೆಸ್ಟೇಷನ್ಸ್ ಬೇಕು ಅಂದ್ರೆ ನಿಮ್ಮ ವೈಬ್ರೇಷನ್ ಕೂಡ ಅದಕ್ಕೆ ಮ್ಯಾಚ್ ಆಗ್ಬೇಕು. ಕೆಲವರು ಈಗಾಗಲೇ ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇರ್ತಾರೆ, ಅದಕ್ಕೆ ಅವರ ಲೈಫ್ ಅಲ್ಲಿ ಒಳ್ಳೆ ಮ್ಯಾನಿಫೆಸ್ಟೇಷನ್ಸ್ ತುಂಬಾ ಇರುತ್ತೆ. ಇನ್ನು ಕೆಲವರು ತುಂಬಾ ಒಳ್ಳೆ ಮನುಷ್ಯರು ಆಗಿರ್ತಾರೆ, ಬೇರೆಯವರಿಗೆ ಒಳ್ಳೆದನ್ನೇ ಮಾಡ್ತಾರೆ, ಆದ್ರೆ ಅವರೊಳಗಿನ ವೈಬ್ರೇಷನ್ ನೆಗೆಟಿವ್ ಆಗಿರುತ್ತೆ. ಅದಕ್ಕೆ ಅವರು ಯಾವಾಗ್ಲೂ ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಆದ್ರೂ ಯಾಕೆ ನನ್ನ ಲೈಫ್ ಅಲ್ಲಿ ಕೆಟ್ಟದ್ದೇ ಆಗುತ್ತೆ ಅಂತ ಕೇಳ್ತಾರೆ. ಕಾರಣ ಅವರ ಒಳ್ಳೆತನ ಅಲ್ಲ, ಅವರ ಒಳಗಿನ ವೈಬ್ರೇಷನ್. ನೀವು ಬೇರೆಯವರಿಗೆ ಒಳ್ಳೆಯವರಾಗಿರ್ಬಹುದು, ಆದ್ರೆ ನಿಮ್ಮ ಬಗ್ಗೆ ನಿಮ್ಮ ಥಾಟ್ಸ್, ಫೀಲಿಂಗ್ಸ್, ಬಿಲೀಫ್ಸ್ ನೆಗೆಟಿವ್ ಇದ್ರೆ ಯೂನಿವರ್ಸ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಒಂದ್ಸಲ ನಿಮ್ಮ ವೈಬ್ರೇಷನ್ ಬದಲಾಯಿಸಿದ್ರೆ ನಿಮ್ಮ ಲೈಫ್ ಅಲ್ಲಿ ಬರುವ ರಿಸಲ್ಟ್ಸ್ ಕೂಡ ಬದಲಾಗೋಕೆ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ ನಂಬರ್ 2, ಪ್ರೇಯರ್. ಪ್ರೇಯರ್ ಮೂಲಕ ನೀವು ಹೈಯರ್ ಪವರ್ ಅಥವಾ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬಹುದು. ನೀವು ಯಾವ ರಿಲಿಜಿಯನ್ ಫಾಲೋ ಮಾಡ್ತೀರಾ, ಯಾವ ದೇಶದಲ್ಲಿದ್ದೀರಾ ಅದು ಮುಖ್ಯ ಅಲ್ಲ. ಪ್ರತಿ ಧರ್ಮದಲ್ಲೂ ಚಿಕ್ಕ ವಯಸ್ಸಿನಿಂದಲೇ ಪ್ರೇಯರ್ ನ ಇಂಪಾರ್ಟೆನ್ಸ್ ನ ಕಲಿಸ್ತಾರೆ. ಆದ್ರೆ ತುಂಬಾ ಜನ ಇಲ್ಲಿ ಒಂದು ಮಿಸ್ಟೇಕ್ ನ ಮಾಡ್ತಾರೆ, ಕಷ್ಟ ಬಂದಾಗ ಮಾತ್ರ ಪ್ರೇಯರ್ ಮಾಡ್ತಾರೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ, ನನ್ನ ಲೈಫ್ ಚೇಂಜ್ ಮಾಡಿ ಅಂತ ಬೇಡ್ಕೊಳ್ತಾರೆ. ಆದ್ರೆ ಪ್ರೇಯರ್ ಅಂದ್ರೆ ಕಷ್ಟ ಬಂದಾಗ ಕೇಳ್ಕೊಳ್ಳೋದು ಅಲ್ಲ, ಪ್ರತಿದಿನ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು, ಕೃತಜ್ಞತೆಯಿಂದ ಮಾತಾಡೋದು, ಅದೇ ನಿಜವಾದ ಪ್ರೇಯರ್. ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ದಿನ ಇದ್ದಾಗ ಕೂಡ ನಿಮ್ಗೆ ಸಿಕ್ಕಿರೋ ಪ್ರತಿ ಒಳ್ಳೆ ವಿಷಯಕ್ಕೂ ಗ್ರಾಟಿಟ್ಯೂಡ್ ಫೀಲ್ ಮಾಡಿ. ಸ್ಟೆಪ್ ನಂಬರ್ 3, ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಇವತ್ತಿನ ಹೊಸ ಕಾನ್ಸೆಪ್ಟ್ ಅಲ್ಲ, ಇದು ತುಂಬಾ ಹಳೇದಾದ ಪ್ರಾಕ್ಟೀಸ್. ನಾವು ಹಲವು ವರ್ಷಗಳಿಂದ ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೇವೆ. ಇವತ್ತು ಮೆಡಿಟೇಷನ್ ಎಲ್ಲಾ ರೀತಿಯ ಜನರ ಮಧ್ಯೆ ತುಂಬಾ ಪಾಪ್ಯುಲರ್ ಆಗಿದೆ. ಆದ್ರೆ ಇದು ಕೇವಲ ರಿಲ್ಯಾಕ್ಸೇಷನ್ ಗೆ ಮಾತ್ರ ಅಲ್ಲ. ಮೆಡಿಟೇಷನ್ ಅಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುವ ಮತ್ತು ಅದರಿಂದ ಗೈಡೆನ್ಸ್ ಪಡೆಯುವ ಒಂದು ಹಳೆ ಮತ್ತು ಪವರ್ಫುಲ್ ಮಾರ್ಗ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೆಡಿಟೇಷನ್ ಇಂದ ನಮ್ಮ ಮೈಂಡ್ ಕಾಮ್ ಆದಾಗ ನಮ್ಮ ಮುಂದೆ ಇರುವ ತುಂಬಾ ವಿಷಯಗಳು ಕ್ಲಿಯರ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಾವು ಮೆಡಿಟೇಷನ್ ಮಾಡದೇ ಇದ್ದಾಗ ಯಾವಾಗ್ಲೂ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿಯಲ್ಲಿ ಇದ್ದಾಗ ನಮ್ಮ ಕಣ್ಣ ಮುಂದೆ ಒಂದು ಕರ್ಟನ್ ಇದ್ದ ಹಾಗೆ ಆಗುತ್ತೆ. ಆಗ ಆಪರ್ಚುನಿಟೀಸ್ ಮುಂದೆ ಇದ್ರೂ ಅದನ್ನ ಗುರ್ತಿಸೋಕೆ ಆಗಲ್ಲ. ಸ್ಟೆಪ್ ನಂಬರ್ 4, ವಿಜುವಲೈಸೇಷನ್. ನೀವು ಏನನ್ನ ಬಯಸ್ತೀರಾ, ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಇದ್ದೀರಾ, ಅದು ಆಲ್ರೆಡಿ ನಿಮ್ಮ ಲೈಫ್ ಅಲ್ಲಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಅದನ್ನ ಕೇವಲ ಇಮ್ಯಾಜಿನ್ ಮಾಡೋದು ಅಲ್ಲ, ಅದರಲ್ಲಿ ಫೀಲಿಂಗ್ಸ್ ಇರ್ಬೇಕು. ಆ ಮೂಮೆಂಟ್ ನಿಜವಾಗ್ಲೂ ನಡೀತಾ ಇದೆ ಅಂತ ಖುಷಿ, ಎಕ್ಸೈಟ್ಮೆಂಟ್, ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಡ್ರೀಮ್ ಹೋಮ್ ಬೇಕು ಅಂದ್ರೆ ಆ ಮನೆಯಲ್ಲಿ ನೀವು ನಡೀತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಿಂದ ಇದ್ದೀರಾ,
ಆ ಪ್ಲೇಸ್ ನ ಎಂಜಾಯ್ ಮಾಡ್ತಾ ಇದ್ದೀರಂತ ಮನ್ಸಲ್ಲಿ ಫೀಲ್ ಮಾಡಿ. ವಿಜುವಲೈಸೇಷನ್ ಮೂಲಕ ನೀವು ಯೂನಿವರ್ಸ್ ಗೆ ಒಂದು ಕ್ಲಿಯರ್ ಮೆಸೇಜ್ ಕಳಿಸ್ತೀರಾ. ಅದಕ್ಕೆ ವಿಜುವಲೈಸೇಷನ್ ನ ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋ ತುಂಬಾ ಪವರ್ಫುಲ್ ಮೆಥಡ್ ಅಂತ ಹೇಳ್ತಾರೆ. ಮತ್ತು ಲಾಸ್ಟ್ ಪಾಯಿಂಟ್, ಸೆಲ್ಫ್ ಟಾಕ್. ಸೆಲ್ಫ್ ಟಾಕ್ ಅಂದ್ರೆ ಕೇವಲ ನೀವು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ನೀವು ಯೂನಿವರ್ಸ್ ಜೊತೆ ಕೂಡ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಒಂದು ಹಳೆ ಮಾತು ಇದೆ, ಯಥಾ ಪಿಂಡಂ ತಥಾ ಬ್ರಹ್ಮಾಂಡಂ. ಅಂದ್ರೆ ನಿಮ್ಮೊಳಗೆ ಏನ್ ನಡೀತಾ ಇದೆಯೋ ಅದು ನಿಮ್ಮ ಹೊರಗಿನ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಥಾಟ್ಸ್, ಬಿಲೀಫ್ಸ್ ಮತ್ತು ಫೀಲಿಂಗ್ಸ್ ನಿಮ್ಮ ವೈಬ್ರೇಷನ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ನಿಮ್ಮ ಸೆಲ್ಫ್ ಟಾಕ್ ನೆಗೆಟಿವ್ ಇದ್ರೆ ಅದನ್ನ ಹೇಗೆ ಚೇಂಜ್ ಮಾಡೋದು? ಪಾಸಿಟಿವ್ ಅಫರ್ಮೇಷನ್ಸ್ ಮೂಲಕ. ನೀವು ಪಾಸಿಟಿವ್ ಅಫರ್ಮೇಷನ್ಸ್ ನ ನಿರಂತರವಾಗಿ ಯೂಸ್ ಮಾಡಿದಾಗ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ ಮತ್ತು ನಿಮ್ಮ ಮೈಂಡ್ ನ ಸರಿಯಾದ ಪಾಸಿಟಿವ್ ಸ್ಟೇಜ್ ಗೆ ತರ್ತೀರಾ. ಇದೇ ನಿಮ್ಮ ಸೆಲ್ಫ್ ಟಾಕ್ ನ ಚೇಂಜ್ ಮಾಡುವ ತುಂಬಾ ಪವರ್ಫುಲ್ ವೇ. ನೀವು ಈ 5 ಪ್ರಾಕ್ಟೀಸಸ್ ನ ರೆಗ್ಯುಲರ್ ಆಗಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಬೇಕಾಗಿರುವ ವಿಷಯವನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ, ಯೂನಿವರ್ಸ್ ನಿಮ್ಗಾಗಿ ಹೊಸ ಡೋರ್ಸ್ ಓಪನ್ ಮಾಡುತ್ತೆ ಮತ್ತು ನಿಮ್ಮ ಲೈಫ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ.